ನಮಸ್ಕಾರ ಸ್ನೇಹಿತರೆ, ಜನಸೇನಾ ಟಿ ವಿ ಕರ್ನಾಟಕಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ನಾವೀಗ ತೋರಿಸ್ತಾ ಇರೋ ಕ್ಷೇತ್ರ ಸಾಸ್ಲು ಶಂಭುಲಿಂಗೇಶ್ವರ. ಸ್ನೇಹಿತರೆ, ಇದೊಂದು ಪವಾಡಗಳ ಕ್ಷೇತ್ರ ಆಗಿದೆ. ಸ್ನೇಹಿತರೆ, ಯಾವುದೇ ಚರ್ಮದ ಕಾಯಿಲೆ ಇರಲಿ, ಈ ಕ್ಷೇತ್ರಕ್ಕೆ ಬಂದು ಈ ಕಲ್ಯಾಣಿಯಲ್ಲಿ ಸ್ನಾನವನ್ನು ಮಾಡಿದರೆ ಆ ಕಾಯಿಲೆ ಬೇಗ ಗುಣಮುಖ ಆಗುವುದರಲ್ಲಿ ಸಂದೇಹವೇ ಇಲ್ಲ. ಸ್ನೇಹಿತರೆ, ಇದು ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯಲ್ಲಿದೆ. ಸ್ನೇಹಿತರೆ, ಇಲ್ಲಿ ತುಂಬ ಪವಾಡಗಳು ನಡೆಯುತ್ತಿದ್ದು, ಇಲ್ಲಿ ನೆಲೆಸಿರುವ ದೈವ ಶಂಭುಲಿಂಗೇಶ್ವರ ಮತ್ತು ಸೋಮೇಶ್ವರ. ಸ್ನೇಹಿತರೆ, ಹಾಗೆ ಕುದುರೆ ಮಂಡಮ್ಮ ದೇವಿಯು ಕೂಡ ಇಲ್ಲಿ ನೆಲೆಸಿದ್ದಾಳೆ. ಸ್ನೇಹಿತರೆ, ಈ ದೇವಾಲಯದ ವಿಚಿತ್ರ ಆಚರಣೆಗಳು ನಿಮ್ಮನ್ನು ಅಚ್ಚರಿಗೊಳಿಸುತ್ತವೆ. ಸ್ನೇಹಿತರೆ, ಇಲ್ಲಿಗೆ ಬಂದಂತಹ ಸೋಮೇಶ್ವರರು ಮತ್ತು ಶಂಭುಲಿಂಗೇಶ್ವರರನ್ನು ಇಲ್ಲಿ ನೆಲೆಸಿದ್ದಂತಹ ಮೂಲ ಋಷಿಗಳಾದ ರಾಜ ಋಷಿಗಳು ಸೋಲಿಸಿದ್ದರಿಂದ ಸೋಮೇಶ್ವರ ಮತ್ತು ಶಂಭುಲಿಂಗೇಶ್ವರರನ್ನು ತಲೆ ಬೋಳಿಸಿ ಕತ್ತೆ ಮೇಲೆ ಮೆರವಣಿಗೆ ಮಾಡುವ ಸಂಪ್ರದಾಯ ಇಂದಿಗೂ ಇದೆ. ಸ್ನೇಹಿತರೆ, ಹಾಗೂ ಇಲ್ಲಿ ತುಂಬ ಅದ್ಭುತಗಳು ನಡೆಯುತ್ತಿದೆ. ವರ್ಷದಲ್ಲಿ ಕಾರ್ತಿಕ ಮಾಸದಲ್ಲಿ ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಸ್ನೇಹಿತರೆ, ನೋಡಿ, ಸಾಸಲು ಶಂಭುಲಿಂಗೇಶ್ವರ ಮತ್ತು ಸೋಮೇಶ್ವರರನ್ನು ನೋಡಿ ಕಣ್ತುಂಬಿಕೊಳ್ಳಿ. ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ಪರಿಹಾರ ಆಗುವುದರಲ್ಲಿ ಸಂದೇಹವೇ ಇಲ್ಲ. ಸ್ನೇಹಿತರೆ, ಸಾಧ್ಯ ಆದರೆ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಲು ಪ್ರಯತ್ನ ಮಾಡಿ. ಇದು ದಕ್ಷಿಣ ಕರ್ನಾಟಕದ, ಅಂದರೆ ಮಂಡ್ಯ ಜಿಲ್ಲೆಯ ಕಾಶಿ ಎಂದು ಪ್ರಸಿದ್ಧವಾಗಿದೆ. ಸ್ನೇಹಿತರೆ, ಇಂತಹ ಕ್ಷೇತ್ರ ಮಂಡ್ಯ ಜಿಲ್ಲೆಯಲ್ಲಿಯೇ ಮತ್ತೊಂದಿಲ್ಲ. ಸ್ನೇಹಿತರೆ, ಜೈ ಹಿಂದ್, ಜೈ ಕರ್ನಾಟಕ.